ಆತ್ಮೀಯರೇ, ಸಂಘರ್ಷ ನ್ಯೂಸ್ಗೆ ಹಾರ್ದಿಕವಾದಂತಹ ಸ್ವಾಗತ. ಬೆಂಗಳೂರಿನಿಂದ ಮತ್ತೊಂದು ಸುದ್ದಿ ಬರ್ತಾ ಇದೆ ನೋಡಿ. ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಭಾರೀ ಭದ್ರತಾ ಲೋಪವಾಗಿದೆ. ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಇದ್ದ ಬ್ಯಾರಿಕೇಡ್ನಲ್ಲಿ ಆಂಡ್ರಾಯ್ಡ್ ಮೊಬೈಲ್ ಪತ್ತೆಯಾಗಿದ್ದು, ಜೈಲಿನೊಳಗಡೆ ಮೊಬೈಲ್ ಹೇಗೆ ಬಂತು ಎನ್ನುವಂತ ಪ್ರಶ್ನೆ ಹುಟ್ಟುಹಾಕಿದೆ. ಈ ಒಂದು ಮೊಬೈಲ್ ಅನ್ನ ಯಾರು ಕೊಟ್ಟರು, ಯಾರ ಜೊತೆ ಸಂಪರ್ಕಕ್ಕೆ ಬಳಸಲಾಗುತ್ತಿತ್ತು, ಮೊಬೈಲ್ನಲ್ಲಿ ಏನೇನಿದೆ, ಈ ಮೊಬೈಲ್ ಹಿಂದೆ ಜೈಲು ಸಿಬ್ಬಂದಿಯ ಕೈವಾಡ ಇದೆಯಾ? ಈಗ ಇಂಥ ಹತ್ತಾರು ಪ್ರಶ್ನೆಗಳು ರಾಜ್ಯಾದ್ಯಂತ ಚರ್ಚೆಗೆ ಗ್ರಾಸವಾಗಿವೆ. ಬೆಂಗಳೂರಿನ ಪರಪ್ಪನ ಅಗ್ರಹಾರ ಕೇಂದ್ರ ಕಾರ್ಯಾಗೃಹದ ಹೈ ಸೆಕ್ಯೂರಿಟಿ ವಿಭಾಗದಲ್ಲಿ ಸಿಸಿಬಿ ಅಧಿಕಾರಿಗಳು ನಡೆಸಿದ ಸುದೀರ್ಘ ತಪಾಸಣೆಯಲ್ಲಿ ಈ ಸಂಗತಿ ಬಯಲಾಗಿದೆ. ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಇದ್ದ ಬ್ಯಾರಿಕೇಡ್ನಿಂದ ಆಂಡ್ರಾಯ್ಡ್ ಮೊಬೈಲ್ ಫೋನ್ ವಶಕ್ಕೆ ಪಡೆಯಲಾಗಿದೆ ಎಂದು ಜೈಲು ಅಧಿಕಾರಿಗಳೇ ದೃಢಪಡಿಸಿದ್ದಾರೆ. ಇದರ ಬೆನ್ನಲ್ಲೇ ಜೈಲಿನ ಭದ್ರತಾ ವ್ಯವಸ್ಥೆಯಲ್ಲಿ ಪ್ರಶ್ನೆ ಎದುರಾಗಿದೆ ಅಂತಾನೆ ಹೇಳ್ಬೋದು. ಜೈಲಿನೊಳಗಡೆ ಮೊಬೈಲ್ ತೆಗೆದುಕೊಂಡು ಹೋಗುವುದೇ ನಿಷೇಧ ಇದ್ದ ಕಾರಣ ಅಂತ ಸಂದರ್ಭದಲ್ಲಿ ಹೈ ಸೆಕ್ಯೂರಿಟಿ ಬ್ಯಾರಿಕೇಡ್ನಲ್ಲಿದ್ದಂತಹ ಕೈದಿಯ ಬಳಿ ಸ್ಮಾರ್ಟ್ ಫೋನ್ ಪತ್ತೆಯಾಗಿರುವುದು ಗಂಭೀರ ಭದ್ರತಾ ಲೋಪ ಎನ್ನುವ ಪ್ರಶ್ನೆ ಎದ್ದಿದೆ. ಇಲ್ಲಿ ಮತ್ತೊಂದು ಕುತೂಹಲಕಾರಿ ಸಂಗತಿ ಇದೆ. ಕೆಲವು ಮಾಧ್ಯಮಗಳ ವರದಿಗಳ ಪ್ರಕಾರ ತಪಾಸಣೆಯಲ್ಲಿ ಮೊಬೈಲ್ಗಳ ಜೊತೆಗೆ ಚಾರ್ಜರ್, ಪೆನ್ ಡ್ರೈವ್ ಸೇರಿದಂತೆ ಇತರ ವಸ್ತುಗಳು ಪತ್ತೆಯಾಗಿವೆ ಎಂದು ಹೇಳಲಾಗಿದೆ. ಆದರೆ ಪತ್ತೆಯಾದ ಎಲ್ಲ ವಸ್ತುಗಳ ಕುರಿತು ಅಧಿಕೃತ ಮೂಲಗಳ ನಡುವೆ ವ್ಯತ್ಯಾಸ ಇರುವುದರಿಂದ ತನಿಖೆ ಪೂರ್ಣಗೊಳ್ಳುವವರೆಗೆ ಪ್ರತಿಯೊಂದು ವಸ್ತುವನ್ನು ಪ್ರಜ್ವಲ್ ರೇವಣ್ಣ ಅವರದೇ ಎಂದು ಹೇಳಲು ಸರಿಯಾಗುವುದಿಲ್ಲ ಎನ್ನುವಂಥದ್ದು ಕೂಡ ಇಲ್ಲಿ ನಾವು ನೋಡಬೇಕಾಗ್ತದೆ. ಇದೇ ಈಗ ಆ ತನಿಖೆ ಪ್ರಮುಖ ಪ್ರಶ್ನೆ ಏನಪ್ಪಾ ಅಂದ್ರೆ, ಮೊಬೈಲ್ ಪ್ರಜ್ವಲ್ ರೇವಣ್ಣ ಇದ್ದ ಬ್ಯಾರಿಕ್ನಿಂದ ಪತ್ತೆಯಾಗಿರುವುದು ದೃಢಪಟ್ಟಿದ್ದರು, ಅದನ್ನು ಯಾರು ಬಳಸುತ್ತಿದ್ದರು, ಮೊಬೈಲ್ ಯಾರ ಹೆಸರಿನಲ್ಲಿ ಇದೆ, ಅದರ ಕಾಲ್ಗಳು ಮತ್ತು ಡಾಟಾದಲ್ಲಿ ಏನಿದೆ ಎಂಬುದು ತನಿಖೆಯಿಂದ ಹೊರಬರಬೇಕಿದೆ. ಮೊಬೈಲ್ನ ಡಿಜಿಟಲ್ ಫೋರೆನ್ಸಿಕ್ ಪರೀಕ್ಷೆ ನಡೆಸಿದರೆ ಅದರಲ್ಲಿರುವ ಕರೆಗಳ ವಿವರಗಳು, ಸಂಪರ್ಕಗಳು ಹಾಗೂ ಇತರ ಡಿಜಿಟಲ್ ಮಾಹಿತಿಗಳಿಂದ ಹಲವು ಪ್ರಶ್ನೆಗಳಿಗೆ ಉತ್ತರ ಸಿಗುವ ಸಾಧ್ಯತೆ ಇದೆ. ಜೈಲು ಸಿಬ್ಬಂದಿಯ ಮೇಲೂ ಕೂಡ ಈಗ ಕ್ರಮ ಆಗಿರುವಂತದ್ದು. ಈ ಘಟನೆ ಹಿನ್ನೆಲೆಯಲ್ಲಿ ಜೈಲು ಆಡಳಿತದ ವಿರುದ್ಧವೂ ಕ್ರಮ ಕೈಗೊಳ್ಳಲಾಗಿದೆ. ಜೈಲು ಅಧಿಕಾರಿಯೊಬ್ಬರನ್ನು ಅಮಾನತುಗೊಳಿಸಲಾಗಿದ್ದು, ಮೇಲಾಧಿಕಾರಿಗಳಿಗೆ ಶೋಕಾಸ್ ನೋಟಿಸ್ ನೀಡಲಾಗಿದೆ ಎಂದು ವರದಿಯಾಗುತ್ತದೆ. ಇದು ಕೇವಲ ಒಬ್ಬ ಕೈದಿಯ ಬಳಿ ಮೊಬೈಲ್ ಸಿಕ್ಕ ಪ್ರಕರಣವೇ? ಖಂಡಿತವಾಗಿಯೂ ಅಲ್ಲ. ಅಥವಾ ಪರಪ್ಪನ ಅಗ್ರಹಾರ ಜೈಲಿನೊಳಗಡೆ ನಡೆಯುತ್ತಿರುವ ದೊಡ್ಡ ಮಟ್ಟದ ಭದ್ರತಾ ಲೋಪದ ಒಂದು ಭಾಗವೇ ಎಂಬ ಪ್ರಶ್ನೆಗೆ ಇದೀಗ ಈ ಪ್ರಶ್ನೆ ಎದುರಾಗಿದ್ದು, ಅಂತಿಮವಾಗಿ ಜೈಲಿನೊಳಗಡೆ ಮೊಬೈಲ್ ಹೋಗಿದ್ದು ಹೇಗೆ, ಮೊಬೈಲ್ ಯಾರದ್ದು, ಯಾರು ಅದನ್ನು ಬಳಸುತ್ತಿದ್ದರು, ಯಾರ ಜೊತೆ ಮಾತನಾಡ್ತಾ ಇದ್ರು, ಮೊಬೈಲ್ನಲ್ಲಿರುವ ಮಾಹಿತಿಯಲ್ಲಿ ಏನಿದೆ, ಜೈಲು ಸಿಬ್ಬಂದಿಯ ಸಹಕಾರವಿತ್ತೆ, ಈ ಎಲ್ಲ ಪ್ರಶ್ನೆಗಳಿಗೆ ಸಿಸಿಬಿ ತನಿಖೆಯಿಂದ ಉತ್ತರ ಸಿಗಬೇಕಾಗಿದೆ. ಈ ಪ್ರಕರಣದ ತನಿಖೆ ಮುಂದುವರೆದಿದ್ದು, ಮೊಬೈಲ್ ಪತ್ತೆಯಾಗಿದೆ ಎಂಬುದು ದೃಢಪಟ್ಟ ಸಂಗತಿ. ಆದರೆ ಮೊಬೈಲ್ನ ಸಂಪೂರ್ಣ ಬಳಕೆ, ಮಾಲೀಕತ್ವ ಮತ್ತು ಅದರಲ್ಲಿರುವ ಮಾಹಿತಿ ಬಗ್ಗೆ ಅಂತಿಮ ತನಿಖಾ ವರದಿ ಹೊರಬರುವ ಯಾವುದೇ ಊಹೆಯನ್ನು ಸತ್ಯವೆಂದು ಪರಿಗಣಿಸಬಾರದು. ಪರಪ್ಪ ಅಗ್ರಹಾರ ಜೈಲಿನ ಭದ್ರತೆಯ ಪ್ರಶ್ನಾರ್ಥಕವಾಗಿರುವ ಈ ಪ್ರಕರಣದಲ್ಲಿ ಮುಂದೆ ಇನ್ನೇನು ಬಯಲಾಗಲಿ ಎಂಬುದನ್ನು ಕಾದು ನೋಡಬೇಕಿದೆ. ಈಗ ಈ ಜೈಲು ಸಿಬ್ಬಂದಿಗಳ ಮೇಲೆ ಪ್ರಕರಣ ಕೂಡ ದಾಖಲಾಗಿದೆ ಎನ್ನುವಂತಹ ಮಾಹಿತಿ ಕೂಡ ಬರ್ತಾ ಇದೆ. ಒಟ್ಟಾರೆ ಈ ಒಂದು ರೈಡ್ನ ಹಿಂದೆ ಕರ್ನಾಟಕದ ಗೃಹ ಮಂತ್ರಿಗಳಾಗಿರ್ತಕ್ಕಂಥ ಪ್ರಿಯಾಂಕ್ ಖರ್ಗೆ ಅವರೇ ಈ ರೇಡ್ ಮಾಡಲಿಕ್ಕೆ ಹೇಳಿದ್ರು ಅನ್ನುವಂತಹ ಮಾಹಿತಿ ಕೂಡ ಬರ್ತಾ ಇದೆ. ಒಟ್ಟಾರೆಯಾಗಿ ಜೈಲು ಅಧಿಕಾರಿಗಳಿಗೆ ಬಿಸಿ ಮುಟ್ಟಿಸಿರುವಂತಹ ಸಿಸಿಬಿ ಪೊಲೀಸರು ಜೈಲಿನಲ್ಲಿ ಇನ್ನೇನೆಲ್ಲ ಸಿಕ್ಕಿದೆ ಅನ್ನೋದನ್ನ ಅವರೇ ಬಹಿರಂಗಪಡಿಸಬೇಕಾಗಿದೆ. ಒಟ್ಟಾರೆಯಾಗಿ ಸಿಸಿಬಿ ಅವರು ಈಗ ಪ್ರಕರಣವನ್ನು ಕೈಗೆತ್ತಿಕೊಂಡು ಈಗಾಗಲೇ ತನಿಖೆಯನ್ನು ಮುಂದುವರಿಸಿದ್ದಾರೆ. ಈಗಾಗಲೇ ಈ ಅಧಿಕಾರಿಗಳ ಮೇಲೆ ಪ್ರಕರಣವನ್ನು ಕೂಡ ದಾಖಲು ಮಾಡಲಿಕ್ಕೆ ಚಿಂತನೆ ಮಾಡ್ತಾ ಇದ್ದಾರೆ ಅಥವಾ ಕ್ರಮವನ್ನು ಕೈಗೊಂಡಿದ್ದಾರೆ ಅನ್ನುವಂಥ ಮಾಹಿತಿ ಇದೆ. ಒಟ್ಟಾರೆ ಜೈಲಿನ ಪ್ರಮುಖರಾಗಿರ್ತಕ್ಕಂತಹ ಅಲೋಕ್ ಕುಮಾರ್ ಅವರು ಈ ಬಗ್ಗೆ ಏನಂತಾರೆ, ಅವರ ಕಡೆಯಿಂದ ಏನೆಲ್ಲ ಉತ್ತರ ಬರ್ತದೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಒಟ್ಟಾರೆ ಇದೊಂದು ಕರ್ನಾಟಕ ರಾಜ್ಯದಲ್ಲಿ ಭಾರಿ ಕುತೂಹಲ ಕೆರಳಿಸಿರುವಂತದ್ದು. ಪ್ರಜ್ವಲ್ ರೇವಣ್ಣ ಎಡವಟ್ಟುಗಳ ಮೇಲೆ ಎಡವಟ್ಟನ್ನ ಮಾಡಿಕೊಳ್ತಾ ಇದ್ದಾರೆ. ಅಂತಹ ಸಂದರ್ಭದಲ್ಲಿ ಅವರ ಕಡೆ ಮೊಬೈಲ್ ಸಿಕ್ಕಿದ್ದು ಭಾರಿ ಗಂಭೀರ ರೂಪದ ಚರ್ಚೆಗೆ ಕಾರಣವಾಗಿದೆ ಅಂತ ಹೇಳುವುದರ ಜೊತೆಗೆ ಪೆನ್ ಡ್ರೈವ್ ಕೂಡ ಸಿಕ್ಕಿದೆ ಅನ್ನುವಂಥದ್ದು.
ಪೆನ್ ಡ್ರೈವ್ದಲ್ಲಿ ಏನಿದೆ, ಇವರು ಯಾರ ಜೊತೆ ಮಾತನಾಡ್ತಾ ಇದ್ರು, ಇದೆಲ್ಲದರ ಬಗ್ಗೆ ಸಿಸಿಬಿ ಪೊಲೀಸರೇ ಆ ಪ್ರಕರಣವನ್ನು ದಾಖಲಿಸಿಕೊಂಡು ತನಿಖೆಯಿಂದ ಹೊರಬರಬೇಕಾಗಿದೆ. ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸಂಘರ್ಷ ನ್ಯೂಸ್ ಕರ್ನಾಟಕ. CCB ರೇಡ್ ಸ್ವಪ್ರೇರಣೆಯಿಂದ ಎಲ್ಲ ನಾನೇ ಮಾಡಿಸಿದ್ದು. ಯಾವುದೇ ಪ್ರಿಸನ್ನಲ್ಲಿ ರೇಡ್ ಆಗಬೇಕು ಅಂದರೆ ಹೋಮ್ ಮಿನಿಸ್ಟರ್ ಅವರ ಆದೇಶ ಇರಬೇಕು. ತಮ್ಗೆ ಗೊತ್ತಿರೋ ಹಾಗೆ 2-3 ವಾರದ ಹಿಂದೆ ನಾನೇ ವಿಸಿಟ್ ಮಾಡಿದ್ದೆ. ವಿಸಿಟ್ ಮಾಡಿದಾಗ ಅಲ್ಲಿ ಕೆಲವು ಲೋಪಗಳನ್ನು ನಾನು ನೋಡಿದೆ. ಅದನ್ನು ನಮ್ಮ ಹಿರಿಯ ಅಧಿಕಾರಿಗಳ ಜೊತೆ ಚರ್ಚೆ ಮಾಡಾದ್ಮೇಲೆ ನಿನ್ನೆ ನಾನೇ ಮುಖ್ಯಮಂತ್ರಿಗಳ ಪರ್ಮಿಷನ್ ತೊಗೊಂಡು ಅಲ್ಲಿ ರೇಡ್ ಮಾಡಿಸಿರೋದು. ಸುಮಾರು 100 ಜನ CCBದವರಿಗೆ ಕಳಿಸ್ಕೊಟ್ಟು ಅಲ್ಲಿನ ವ್ಯವಸ್ಥೆ ಬಗ್ಗೆ ತಿಳ್ಕೊಂಡಿರೋದು. ಅದರಲ್ಲಿ ಸಾಕಷ್ಟು ಲೋಪಗಳು ಕಂಡು ಬಂದಿದೆ. ವಿ ಆರ್ ಆಲ್ರೆಡಿ ಟೇಕನ್ ಆ್ಯಕ್ಷನ್ ಆಲ್ಸೋ. ವಿಡಿಯೋ ಬಂದಿದೆ, ಆಡಿಯೋ ಬಂದಿದೆ, ಅವು ಯಾವುದೂ ಇಲ್ಲ. ಇದು ನಮ್ಮ ಜವಾಬ್ದಾರಿಯುತ ಒಂದು ಅಧಿಕಾರಿಗಳ ಒಂದು ಇನ್ಫಾರ್ಮೇಷನ್ ಮೇರೆಗೆ ಮತ್ತು ನನ್ನ ಇನ್ಫಾರ್ಮೇಷನ್ ಮೇರೆಗೆ ನಾವು ಮಾಡಿಸಿರೋದು. ಇಲ್ಲಿ ಇದಕ್ಕೆ ಸಹಕಾರ ಕೊಟ್ಟಂಥ ಎಲ್ಲ ಅಧಿಕಾರಿಗಳಿಗೂ ಈಗಾಗಲೇ ಸಸ್ಪೆನ್ಷನ್ ಮಾಡಬೇಕಂತ ಆದೇಶ ನೀಡಿದ್ದೇನೆ. ಮತ್ತು ಅಲ್ಲಿ ಏನೇನು ನಾವು ಮಾಡಬೇಕು, ಬರೀ ನಿಮ್ಮ ಪರಪ್ಪರ ಅಗ್ರಹಾರ ಅಷ್ಟೇ ಅಲ್ಲ, ಎಲ್ಲ ಪ್ರಿಸನ್ಸ್ನಲ್ಲಿ ಜೈಲ್ನಲ್ಲಿಗಳು ಕೂಡ ಇದು ನಡೀತದೆ. ಯಾವಾಗ ಏನು ಎತ್ತ ಅಂತ ನಾನು ಹೇಳಕ್ಕೆ ಹೋಗಲ್ಲ. ಆದರೆ ಕಲಬುರ್ಗಿ ಇದೆ ಪ್ರಿಸನ್ ಇರ್ಬೋದು, ಬೆಳಗಾವಿ ಇರ್ಬೋದು, ಬೆಂಗಳೂರು ಇರ್ಬೋದು, ಬೇರೆ ಯಾವುದೇ ಇರ್ಬೋದು. ವಿ ವಿಲ್ ಟೇಕ್ ಸ್ಟ್ರಿಕ್ಟ್ ಆ್ಯಕ್ಷನ್. ವಿ ವಿಲ್ ಕೀಪ್ ಡೂಯಿಂಗ್ ದಿಸ್. ನಿರಂತರವಾಗಿ ನಾವು ಇದನ್ನು ಮಾಡ್ತಾ ಇರಬೇಕು. ಕೆಲವು ಆಫೀಸರ್ಸ್ ಇದ್ದಾರೆ ನಮ್ಮಲ್ಲೂ ಕೂಡ, ಯಾರು ಇನ್ನೂ ಹಳೆ ಚಾಳಿಗಳು ಬಿಟ್ಟಿಲ್ಲ. ಎಲ್ಲರಿಗೂ ಐಡೆಂಟಿಫೈ ಮಾಡಿ ಅವರಿಗೆ ಕಾನೂನಾತ್ಮಕವಾಗಿ ಏನು ಕ್ರಮ ತಗೋಬೇಕು ನಾವು ತಗೋತೀವಿ. ಇರೋದಷ್ಟೇ ನಾವು ಮಾಡ್ಬೋದಲ್ಲ, ನಾವು ಗಲ್ಲಿಗೆ ಏರ್ಸೋಕ್ಕಾಗ್ತದ? ಹೀನಿಯಸ್ ಕ್ರೈಮ್ ಇದ್ರೆ ಡೆಫಿನೆಟ್ಲಿ ಅವರು ಸರ್ವಿಸಿಂದ ಡಿಸ್ಮಿಸ್ ಮಾಡ್ಬೋದು ಅಷ್ಟೇ. ಈಗ ನೋಡಿ ಇವರೇ, ನಾನು ಈ ಖಾತೆ ತಗೊಂಡು ನಮಗೆ ಜವಾಬ್ದಾರಿ ಕೊಟ್ಟು 1.5-2 ತಿಂಗಳಾಗಿದೆ. ವಿ ಆರ್ ಟೇಕಿಂಗ್ ಆ್ಯಕ್ಷನ್. ಇಷ್ಟು ಬೇಗ ಇಷ್ಟು ಸ್ಟ್ರಿಕ್ಟಾಗಿ ಮಾಡಿರಲಿಲ್ಲ, ಇಷ್ಟು ವೇಗವಾಗಿ. ವಿ ಆರ್ ಡೂಯಿಂಗ್. ಆಮೇಲೆ ಆ್ಯಕ್ಷನ್ ತಗೊಳ್ಳೇಬೇಕಲ್ಲ. ಆಮೇಲೆ ಆ್ಯಕ್ಷನ್ನು ತೊಗೋಬೇಕಂದ್ರೂ ಐ ಹ್ಯಾವ್ ಟು ಇರೋದೇ 2-3 ಮಾರ್ಗ ನನಗೆ. ಈಗ ವೈಯಕ್ತಿಕವಾಗಿ ನಾನು ಏನಾದರೂ ಬೇರೆದು ಮಾಡ್ಲಿಕ್ಕೆ ಆಗ್ತದಾ? ಈಗ ಅವ್ರಿಗೆ ಸರ್ವಿಸಸ್ಸಿಂದ ಡಿಸ್ಮಿಸ್ ಮಾಡ್ಬೇಕಂದ್ರೂ ಕೂಡ ಅದಕ್ಕೆ ಕೆಲವು ಮಾನದಂಡಗಳಿದೆ. ಆದರೆ ಹಿಂಗೆ VIP ಟ್ರೀಟ್ಮೆಂಟು ಯಾರಿಗೂ ಕೊಡೋಕ್ಕೆ ನಾವು ಬಿಡೋದಿಲ್ಲ. ನೋಡಿ, ದ ರೇಡ್ ಇಟ್ ಸೆಲ್ಫ್ ಇಸ್ ದ ಮೆಸೇಜ್. ಇಫ್ ಯು ಥಿಂಕ್ ಯು ಕ್ಯಾನ್ ಬ್ರೈಬ್ ಮೈ ಅಫಿಷಿಯಲ್ಸ್ ಆ್ಯಂಡ್ ಡೂ ವಾಟ್ ಯು ವಾಂಟ್, ಯು ಆರ್ ಮಿಸ್ಟೇಕನ್. ಇದೇ ಇವರೇ, ಅದೆಲ್ಲ ನಾವು ಇಲ್ಲಿ ಚರ್ಚೆ ಮಾಡ್ಲಿಕ್ಕೆ ಆಗೋದಿಲ್ಲ ಅಲ್ಲ. ಅದರಲ್ಲಿ ಯಾವ ಮೊಬೈಲ್ ಸಿಕ್ಕಿದೆ, ಯಾರ ಹತ್ರ ಪೆನ್ ಡ್ರೈವ್ ಸಿಕ್ಕಿದೆ, ಯಾರ್ದು ನೋಟ್ಬುಕ್ ಸಿಕ್ಕಿದೆ, ಅವೆಲ್ಲನೂ ಕೂಡ ಗೌಪ್ಯವಾಗಿ ಇಡಬೇಕಾಗ್ತದೆ. ಅದೆಲ್ಲನೂ ಕೂಡ ನಾವು ಸಮಯ ಬಂದಾಗ ತಿಳಿಸ್ತೀವಿ. ಇನ್ನು ಅದು ಸ್ವಲ್ಪ ಮಾಜರನ ಆಗಲಿ ಎಲ್ಲ.